ಅಯ್ಯೋ ನನ್ನ ಕರ್ಮ. ಅಲ್ಲ ನೋಡ, ನಾಳೆ ಮಾಡಿಸಿ ದನಕರಿನ ಮೈ ತೊಳ್ಕೊಂಬರ್ರಿ ಕರ್ಕೊಂಡು ಹೋಗಿ ಅಂತ ಹೇಳಿದೀನಿ. ಮತ್ತು ಕರ್ಕೊಂಡು ಹೋಗಿಲ್ಲವ ಯವ್ವ ಇವ್ರು. ಏನು ಜೀವ ತಿಂತಾರೆ ಅಲ್ದೇರ. ತ ತ ತ ತ ತ ನಾನು ಕರ್ಕೊಂಡು ಹೋಗ್ಬೇಕಾತ ಈಗ. ಏನು ಮನುಷ್ಯರನವ ಯವ್ವ. ಒಬ್ಬೇಕೆ ಹೆಂಗೆ ಹೋಗ್ಲಿ. ಇನ್ನು 2 ಇಲ್ಲದವು. ಅಯ್ಯೋ ಓಸು ತಗೊಂಡೋಗಿ ಮೈ ತೊಳ್ಕೊಂಬರ್ರಿ ತೊಳಸ್ಕೊಂಬರ್ರಿ ಅಂದ್ರೆ 2 ಬಿಟ್ಕೊಂಡು ಹೋಗ್ಯಾರ ಇವ್ರು. ಇವಕ್ಕೆ ಯಾರು ಮೈ ತೊಳಿಬೇಕು ಹಂಗಾರೆ. ನಾನು ಬಿಚ್ಕೊಂಡು ಹೋಗಿ ನಡಿ ಇವತ್ತಾಗ. ಇವ್ರು ಹಾದಿ ಕಾಯ್ಕೊಂತ ಕುಂತ್ರೆ ಇಡೀ ದಿನಾನು ಇದನ್ನ ಮಾಡಿಬಿಡ್ತಾರೆ. ದನಿನ ಮೈ ತೊಳೆಯದ. ಅಲ್ಲ ಹೊಳಿ ಏನು ಹತ್ರ ಐತೆ, ಅವ್ನು 2 ಬಿಟ್ಕೊಂಡು ಹೋಗ್ಯಾರ ನೋಡು. ಇವನು ಕರ್ಕೊಂಡು ಹೋಗ್ಬೇಕಿಲ್ಲ. ಎತ್ತಿ ಎಲ್ಲಿ ಹೋದಿ? ಇಲ್ಲಿದೇನು ಎತ್ತಿ? ಏನು ಮಾಡಕತ್ತಿಲ್ಲ? ಅಲ್ಲ ಸಗಣಿ ಕಸ ಹೊಡೆದನ್ನೆಲ್ಲ ಮುಂಜಾನೆನ. ಯವ್ವ ಸಗಣಿ ಕಸ ಏನ ಹೊಡೆದಿ ನಾಳೆ ಮಸಿ ನೋಡದ್ದೆ ನಿನ್ನ ಮೈ ತೊಳ್ಕೊಂಬ ಅಂತಂದು ನಿಮ್ಮ ಮಾವ ಹೇಳಿದ್ರೆ 2 ಎಮ್ಮೆ ಆಟ ಬಿಟ್ಕೊಂಡು ಹೋಗ್ಯಾರ ನೋಡ. ಇವನು ಕರ್ಕೊಂಡು ಹೋಗ್ಬೇಕಲ್ಲ. ಅಲ್ಲ ನಾವು ಒಬ್ಬೇಕೆ ಏನಂತ ಮಾಡಲಿ? ಒಳಗಿಂದ ನೋಡ್ಲಿ ಹೊರಗಿಂದ ನೋಡ್ಲಿ ಏನನವ. ಅಯ್ಯ ಆಟನ ಅಲ್ಲಿ ಬೇತಿ. ನೀನೇ ವಿಚಾರ ಮಾಡು. ನೀನು ಒಬ್ಬೇಕಿಗೆ ಆಗೋದಿಲ್ಲ ಅಂತ ನಿಂತಿದ್ದಿ. ಮತ್ತು ಮಾವ ಒಬ್ಬನ ಹೆಂಗೆ 2 ಎಮ್ಮೆ 3 ಆಕಳ ಇವನು ಅಷ್ಟು ಕಟ್ಕೊಂಡು ಹೆಂಗೆ ಹೋಗ್ಬೇಕವ? ಹೆಂಗೆ ತೊಗೊಂಬರ್ಬೇಕು? ಇರ್ಲಿ ಬಿಡು. ಅವ್ನು 2 ಇವು 3 ನಾಳೆ ಮುಂಜಾನೆ ತೊಗೊಂಬರ್ತಾನೆ. ಇಲ್ಲ ಇಲ್ಲೇ ನಾನು ನೀರು ಹಿಡಿದು ತೊಳಿತೇನೆ ಅಂತ ಬಿಡು. ಶಾಣಕ್ಕಿದ್ದೀನಿ ನೀನು. ಈಗ ಅವ್ನ ಮೈ ತೊಳೆಯಷ್ಟು ನೀರು ಹಿಡಿದು ಎತ್ತಿ ಹಾಕದ್ ಹೇಳು. ಅಯ್ಯವ್ವ ಅವನೇನು ಎತ್ಕೊಂಡು ಹೋಗ್ಬೇಕಾ? ಅವೇ ನಡ್ಕೊಂತ ಹೋಗಿ ಹೊಳೆಯಾಗ ಮುಳುಗಿ ಎದ್ದು ಬರ್ತಾವ. ತೀರ ಮಾಡ್ತೀರಿ ಮಾವ ಸೊಸಿ, ಚಲೋ ಓದಿರಿ. ನಡಿ ನಡಿ. ಯಾವಾಗಾರ ಯಾಕೆ ತೊಗೊಂಬರವಲ್ರಕ್ಕ ನಾರ ಏನು ಮಾಡಲಿ? ಅಲ್ಲ ಇವತ್ತು ತೊಳಸ್ಕೊಂಬಂದಿದ್ರೆ ಮುಂಜಾನೆ ಜಲ್ದಿ ಪೂಜೆ ಆಕಿತ್ತು ಅಂತ ನಾ ಹೇಳಿದೆ. ನಾ ಯಾರ ಮಾಡಕ್ಕೆ ಹೋಗ್ಲಿ ಏನು ಯಾಕೆ ಮಾಡಿಕ್ಯಾರಿ? ಇವ ಎತ್ತಿ ಈಗ ಅದು ಇರಲಿ ಬಿಡು. ಅಲ್ಲ ಮತ್ತು ಮದುವೆಗೆ ಹೋಗಕ್ಕೆ ತಯಾರಾಗೋದಿಲ್ಲ ನೀನು? ಮದುವೆಗೆ ಹೋಗ್ಬರ್ವಾ? ಅಯ್ಯೋ ಹೌದಲ್ಲ, ಶಂಕರ್ ಹೇಳಿದ್ಲು ನೆನಪ ಇಲ್ಲ ನನಗೆ. ತೋ 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 ನಿಗ್ರಸ್ ನೀರು ಕುಡಿತಾಳೆ. ಅಲ್ಲ ಒಂದಿನ ಮುಂಚೆನ ಬಾ ಅಂದದ್ಲು. ಹೋಗ್ಲಿ ನಡಿಯತ್ತ. ಏನು ಮಾಡೋದೈತಿ? ಅಲ್ಲ ನೀನ ಹೋಗಿ ಬಾ ಹೋಗಯ್ಯವ್ವ. ನಾ ಏನು ಹೋಗ್ಲಿ ಮತ್ತೆ? ನಾ ಹೋದ್ರೆ ಕಿರಿಕಿರಿ ಮಾಡ್ತಾಳಕಿ. ಅಯ್ಯೋ ಒಂದಿನ ಮುಂಚೆ ಬಾ ಅಂತ ಹೇಳೈತಿ, 8 ದಿನ ಮುಂಚೆ ಬರ್ಬೇಕಾಗಿತ್ತು, ಬಂದಿಲ್ಲ ಹಂಗೆ ಹಿಂಗೆ ಅಂತಂದು ಹುಯ್ಯಿ ಅಂತ. ಅಲ್ಲ ನಾನು ಹೋಗ್ಬೇಕಾಗಿತ್ತು, ಮತ್ತೆ ಹೋಗೋಕ್ಕಾಗಿಲ್ಲ, ನೆನಪಾಗಿಲ್ಲ ನೋಡ. ಅಲ್ಲ ಮುಂಚಿತಾಗಿ ನೀನಾರು ನೆನಪು ಮಾಡಬಾರ್ದನ? ಅಯ್ಯ ಕಾಲು ಬ್ಯಾನ್ ನೆನಕತ್ತಿದ್ದಿಲ್ವೇ ತಿನ್ನೀನು. ಮತ್ತು ಅದಕ್ಕೆ ಸುಮ್ಮನೆ ನಾನು ಹೋಗ್ಲಿ ಮದುವೆಗೆ ಎಟ್ಟು ಹೋಗಿರ್ವಲ್ಲಕ್ಕಂತಂದು. ಎಲ್ಲರೂ ಇರ್ತಾರೆ ನಡಿ. ಅಲ್ಲೇನು ಅವರು ಏನು ಬಂದು ಬಳಗ ಕಳ್ಳು ಬಳ್ಳಿ ಏನು ಕಮ್ಮಿ ಅವರಿಗೆ? ಎಲ್ಲರೂ ಇರ್ತಾರ. ನೀನೇ ಹೋಗಿ ಮಾಡ್ಬೇಕು ಅನ್ನೋದು ಏನೈತಿ? ಹಂಗಲ್ಲವ ಅವು ಏನು ಮಾಡಂಗಿಲ್ಲ. ಕುಂತು ಅವು ಸಣ್ಣಕ್ಕೆ ಏನೋ ಗೊತ್ತಾಗೋದಿಲ್ಲಲ್ಲ. ಕುಂತು ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ನೇಮ ನಿತ್ಯ ಎಲ್ಲ ಹೇಳ್ಕೊಡ್ಬೇಕಲ್ಲ. ಅದರ ಸಲುವಾಗಿ ಬಾ ಅಂದದ್ಲಕ್ಕಿ. ನಾ ಏನು ಕೆಲಸ ಮಾಡೋದೈತಿವ ಮುದುಕಿ ಮನುಷ್ಯಳ ಅಲ್ಲಿ. ವಯಸ್ಸಿನವ್ರು ಮಾಡ್ತಿರ್ತಾರ ಹೇಳೋದು ಆಟ ಹೋಗಿ. ಏನಾರ ಯಾಕಾಗಲಿ ಈಗ ಹಂಗೂ ಬಿಟ್ಟನಿ ಮದುವೆಗೆ ನಾವಲ್ಲೇ ಹೋದ್ರೆ ಸುಣ್ಣ ಇದು ಮಾಡ್ತಾಳಕ್ಕಿ. ನೀನ ಹೋಗಿ ಬಾ ಹೋಗಿ. ನನ್ನ ಗತ್ತಿಗೆ ಆರಾಮಿಲ್ಲ, ಭಾಳ ತ್ರಾಸ ಐತಿ, ಅದಕ್ಕೆ ಆಕಿಗೆ ಬರೋಕ್ಕಾಗಲಿಲ್ಲ, ನಾನು ಬಂದನಿ ಅಂತ ಹೇಳು. ಏನು ಎತ್ತಿ ಆಕಿ ಬಾಯ್ ಬಂಬಾಯಿ ಯವ್ವ ನಾವಲ್ಲಿ ಯವ್ವ ಬೈತಾಳಕಿ ನನಗೂ. ಇಲ್ಲಾರ ಸುಮ್ಮನೆ ಇಬ್ಬರು ಹೋಗೋಣ ಬಾ. ನೀ ಇತ್ರ ನನಗೆ ಧೈರ್ಯನವ. ಅಯ್ಯ ಹಂಗಂತೀಯ? ಅಲ್ಲ ದನ ಕರಿನೆಲ್ಲ ಇಲ್ಲಿ ಬಿಟ್ಟು ಹೆಂಗೆ ಹೋಗೋದು? ನಿಮ್ಮ ಅವನು ಹೊಳಿಗೆ ಹೋಗ್ಯಾನ, ಇನ್ನೇಟೊತ್ತಿಗೆ ಬರ್ತಾನ ಏನ? ಅಯ್ಯಾಕಿ ಮಂಜಾವ್ ಹೇಳು. ಇಲ್ಲೇ ಇರ್ತಾವ ಬಾಜುಕನ, ನೋಡ್ಕೊಂತಿರ್ತಾಳ ಬಾ, ಏನಾಗೋದಿಲ್ಲ. ನಿನ್ನ ಗಂಡ ಹೇಳಿಯ? ಇಲ್ವೇ ಐತಿ ಹೇಳಿಲ್ಲ. ಏನಂತಾರ ಏನ ಮತ್ತೆ ಗೊತ್ತಾದ್ರೆ ಯಾಕೆ ಬೇಕು ಬಿಡಿ. ಯಾವತ್ತಾಗಲತ್ತಾಗ ಹೋಗ್ಲಿ ಬಿಡು. ನಾನು ಹೋಗಿ ಬರ್ತೇನೆ ಅಂತ. ನೀನ ಇರು ಮನ್ಯಾಗ, ನಾನು ಹೋಗಿ ಬರ್ತೀನಿ. ಮತ್ತು ನಿನ್ನ ಗಂಡ ಸಿಟ್ ಮಾಡಾಕತ್ತ ಅಂದ್ರೆ ಯಾಕೆ ಬೇಕಾಗೈತಿ? ಒಂದು ಮದುವೆಗೆ ಹೋಗಾಕು ಇಟ್ಟು ವಿಚಾರ ಮಾಡ್ಬೇಕು ನಾವು. ಮೊದ್ಲ ಸಿಟ್ನೇವದ ನಿನ್ನ ಗಂಡ ಯಾಕೆ ಬೇಕು? ಏನೋ ಈಗ ಒಂದಿಟ್ಟು ಚಲೋ ತಂಗದಾನ ಇರುವಲ್ ನಾಕ್ ಬಿಡು. ಹೋಗ್ಲತ್ತ ನಾನು ಹೋಗಿ ಬರ್ತೇನೆ ನಡಿ. ಅದು ಪಾಡನ ಹಾಕತ್ ನೋಡವ. ಹೋಗಿ ಬಂದ್ಬಿಡು ಹೋಗಿತ್ತ. ನಮ್ಮ ಬಸ್ರು ಹೆಂಗಸು ಒಂದಿಟ್ಟು ಚೆನ್ನಾಗಿ ಉಂಟಿದ್ದಿ ಅಂತ ನಾನು ಆಸೆಪಟ್ಟೆ. ಏನು ಮಾಡ್ಬೇಕು? ನಮ್ಮ ಹಣೆವರನ ಇಟ್ಟಲ್ಲ. ಕೇಳ್ದಂಗೆ ಹೋದ್ರೆ ಹೋಗಾಕು ಬರೋದಲ್ಲ. ಇನ್ನೇ ಮುಂಜಾನೆ ಹೋಗಿದ್ದಾನ, ಇನ್ನು ರಾತ್ರಿಕಿಗೆ ಬರ್ತಾನ. ಗೊತ್ತಾಗ್ಲಿಲ್ದಂಗೆ ಹೋಗಿ ಬರೋಣ ಅಂದ್ರೆ ಮತ್ತು ಗೊತ್ತಾಗಿದ್ರೆ ಅದು ಎದಕ್ಕೆ ಬೇಕಾಗಿತ್ತು ಬಜೀತಿ? ಬೇಡ ಬೇಡ ನಡಿಯವ ಯವ್ವ, ಯಾಕೆ ಬೇಕು ತಗ್ಲು? ಹೋಗ್ಲಿ ಬಾ ಎತ್ತಿ. ಏನು ಒಂದು ಹೊತ್ತಿನ ಊಟ ಏನು ಜೀವನ ಪರ್ಯಂತ ಹೊಟ್ಟೆ ಇರ್ತೈತೆ? ಇರಲಿ ಬಾ, ನನಗೇನು ಅಂತ ಉಣ್ಣ ಅಂತ ಆಸೆ ಏನಾಗಿಲ್ಲ. ಅಷ್ಟಕ್ಕೂ ಏನಾರ ಬೇಕಂದ್ರೆ ಇವ್ರ ತಂದು ಕೊಡ್ತಾರಲ್ಲ. ಹೌದವ ಯವ್ವ. ಏನು ಕೇಳ್ತಿ ಅದನ್ನು, ಏನು ಕೇಳ್ತಿ ಅದನ್ನು ತಂದು ಕೊಡ್ತಾನವ. ಇತ್ತಿತ್ತಾಗ ಭಾರಿ ಚಂದ ನೋಡ್ಕೊಳಕತ್ತಾನಲ್ಲ ನಿನಗೆ. ಅಲ್ಲಮ್ಮ ನೀನು ಬಂಗಾರ ಸಾಮಾನು ತಂದು ಕೊಡಕತ್ತಿದ್ದಾನಲ್ಲ, ನೀನೇನು ತೋರಿಸೇ ಇಲ್ತವ ನನಗೆ. ಯವ್ವ ಎತ್ತಿ ಸುಮ್ಮನೆ ರೋಟ್ ತಡಿ. ಯಾರು ಇಲ್ಲ ಅತ್ತಾಗಿದ್ದಾಗ. ಅಲ್ವೇ ಐತಿ ನೀನ ಹೇಳು. ನನಗೆ ಯಾಕೆ ಒಂದು ನೀನ ಅನ್ಸಾಕತ್ತೈತಿ. ಯಾಕೆ ಆಗಿರ್ಜವ ಹಂಗ್ಯಾಕಂತಿ? ಅಲ್ಲವೇ ಅವ್ರು ಮಾಡೋದು ಹಮಾಲಿ ಕೆಲಸ.
ಅಲ್ಲ ನಾ ಹಿಂಗಂತ ನೀನು ತಪ್ಪು ತಿಳ್ಕೊಬೇಡ. ನಾನು ಸ್ವಲ್ಪ ದಿನದಿಂದ ನೋಡಾಕತ್ತೀನಿ, ಏನೇನೋ ತರ್ತಾರೆ ಮನೆಗೆ. ಸೀರೆಗಳು ತರ್ತಾರ, ಅರ್ಬಿನ ತರ್ತಾರ, ಆಮೇಲೆ ಆ, ಬಂಗಾರ ಸಾಮಾನು ತರ್ತಾರ. ಅಲ್ಲಿ ಬೇತಿ ಅವರು ಮಾಡೋ ಹಮಾಲಿ ಕೆಲಸದಾಗ ಅಷ್ಟೊಂದು ಬಂಗಾರ ಹೆಂಗೆ ತರಕ್ಕಾಗತ್ತೈತಿ? ನೀನ ವಿಚಾರ ಮಾಡೋಟ. ಅದಕ್ಕೆ ನನಗೆ ಯಾಕೆ ಹೆದರಿಕೆನ ಬಂತು. ಅದಕ್ಕೆ ನಾ ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಮುಚ್ಚಿಟ್ಟು ಬಿಟ್ಟೆ ಕಪಾಟ್ನಾಗ. ನಾ ಕೇಳಿದೆ, ಚಂದ ಐತಿಲ್ಲ, ಸುಮ್ಮನೆ ಹಾಕ್ಯ ಆಟ ಅಂದರು. ಹೇ ಹುಚ್ಚಿ, ಹಳೆ ಹುಚ್ಚಿ. ಅಲ್ಲೇ ಗಂಡ ದುಡಿದು ತಗೊಂಬಂದ್ರ ಖುಷಿ ಪಡ್ತಾರ, ನೀನೇನ್ಲೇ ಸಂಶಯ ಪಡಾಕತ್ತಿ? ಎಲ್ಲಿ ಬೇತಿ, ನನಗೆ ಯಾಕೆ ಚಿಂತಿನ ಆದಂಗೆ ಆಗೈತಿ. ಅಲ್ಲ ನಿನಗೆ ಹೆಂಗೆ ಹೇಳಿ ಅನ್ನೋದು ಅರ್ಥ ಆಗೋಲ್ತು ನನಗೆ. ಏನು ಹೆಂಗೆ ಹೇಳ್ತಿ? ಹೆಂಗೂ ಇಲ್ಲ, ಹಂಗೂ ಇಲ್ಲ, ಹಿಂಗೂ ಇಲ್ಲ. ನಿಂತಲ್ಲಿ ಯಾಕೋತಾವಯ್ಯ. ಅಲ್ಲೇ ಅವನಿಗೆ ತುಸ ಆಯ್ತಿರ್ಲಿ ಆಸ್ತಿ. ಅಯ್ಯೋ ಅಯ್ಯೋ, ನಮ್ಗಿರ್ಜವ ಶಾಣೆ ಅಂತ ಮಾಡಿದ್ವಿ ಬಿಡ ನಾನು. ಆದರೂ ಭಾರಿ ಮಬ್ಬದಿಯ ನೀನು. ಅವನಿಗಿಂತ ತುಸ ಆಯ್ತನ್ಲೇ, ಸುತ್ತಾಡಬಲ್ಲ ಹಳ್ಳ್ಯಾಗ ದೊಡ್ಡ ಮಂತ್ಯಾರ ಅವ್ರದ್ದು. ಸಾವಿರಾರು ಎಕರೆ ಆಸ್ತಿ ಐತಿ, ತರ್ದ ಇನ್ನೇನು ಮಾಡ್ಯಾನು? ಅಲ್ಲ ಇಡೀ ದಿನ ಕೆಲಸ ಅಂತ ಹೋಗ್ತಾನ, ಊರಿಗೆ ಹೋಗಿದ್ದಾನು. ಮತ್ತು ಅಲ್ಲಿಂದ ಊರಿಂದ ಏನಾರ ತಂದದ್ದಾನು. ಮತ್ತು ಅವ್ನು ಹಿಸ್ಯಾಕು ಬರಂಗಿಲ್ಲನು? ಇರೋವ್ರ ಯಾರು ಈ 2 ಜನ ಅಣ್ಣ ತಮ್ಮರವ್ರು. ಮತ್ತು ಅಷ್ಟು ಕೊಂಡು ಆಸ್ತಿ ಇಬ್ಬರು ಅಣ್ಣ ತಮ್ಮರಾಗ ಏನು ತುಸ ಇರ್ತೈತೇನು ಮನ್ಯಾಗ? ಹೊಕ್ಕದ್ದಾನು, ಅವ್ರ ಓನ್ ಬೆಟ್ಟಿಗೆ ಟೆಕ್ಕಿದ್ದಾನು, ಏನು ಹೊರಗಿಂದವ್ರಿಗೆ ಏನಾರ ಇದ್ದಿದ್ದಿತ್ತು. ಅಲ್ಲ ಗಂಡ್ಮಕ್ಳು ಏನು ಮಾಡ್ತಾರೆ ಎತ್ತ ಮಾಡ್ತಾರೆ ಅಂತೆಲ್ಲ ಪ್ರಶ್ನೆನೂ ಮಾಡಬಾರ್ದು, ತಲೆನೂ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ತಂದು ಒಂದು ಹಾಕಾಕತ್ತಾರಲ್ಲ, ಖುಷಿಯಾಗಿರ್ಬೇಕು. ಹಂಗಂತೀಯ? ಹಂಗಲ್ಲಿ ಬೇತಿ ನನಗೆ ನನಗೆ ಯಾಕೆ ಹೆದರಿಕೆ ಆಗಕತ್ತೈತಿ. ಯಾಕೆ ಹೆದರಿಕೆ? ಹಂಗಲ್ಲ, ಅವರು ತಂದು ಕೊಟ್ಟಿದ್ದ ಸೀರೆನ ಉಟ್ಕೊಂಡು ಹೊರಗೆ ಹೋದ್ರೆ ಜನ ಪಿಕ್ಕಿ ಪಿಕ್ಕಿ ನೋಡ್ತಾರೆ. ಒಬ್ಬೊಬ್ರಂತೂ ಎಲ್ಲಿ ತೊಗೊಂಡು ಈ ಸೀರೆ, ನಂದು ಇಂಥದ್ದು ಸೀರೆ ಇತ್ತು, ನನ್ನ ಹತ್ರನೂ ಇಂಥದ್ದು ಸೀರೆ ಇತ್ತು ಅಂತಾರೆ. ಆಮೇಲೆ ಅಯ್ಯಯ್ಯೋ ಮೊನ್ನೆ ಕಳುವಾಗೈತಿ, ನಂದು ಇಂಥದ್ದು ಸೀರೆ ಇತ್ತು ಅಂದು ಆಕಿ ತಳಗಿನ ಮನೆ ಕೆದಾಳಲ್ಲಕಿ ಲಾಸ್ಟ್, ಈ ಓಣಿ ಲಾಸ್ಟ್ ಮನೆ ಐತಲ್ಲ, ಆಕೆ ಅನ್ನಕತ್ತಿದ್ಲು. ಹೋದ ವಾರ ಸೀರೆ ಉಟ್ಕೊಂಡು ಹೋದ್ನಲ್ಲ ನಾನು, ಅವತ್ತು ಅನ್ನಕತ್ತಿದ್ಲು, ಈ ಸೀರೆ ನನ್ಗೆ ಮೊನ್ನೆ ಕಳುವಾಗೈತಿ, ನಾವು ಒಣೆ ಹಾಕಿದ್ದೆ, ಯಾವ ತಗೊಂಡು ಹೋಗ್ಬಿಟ್ಟ ಅವ್ರ ಕೈ ಶೈಲಿ ಅನ್ನಕತ್ತಿದ್ಲು. ನೀ ಯಾವಾಗ ತಗೊಂಡು ಎಲ್ಲಿ ತಗೊಂಡು ಅಂತ ಅನ್ನಕತ್ತಿದ್ಲು. ನನಗೆ ಯಾಕೆ ಒಂದು ನೀ ಆತ ಬೇತಿ. ಏನು ಹೇಳಕತ್ತಿ ಅಲ್ಲ ಗಿರ್ಜವ್ವ? ಹೇ ಅಂದ್ರೆ ನಿನ್ನ ಮಾತಿನ ಅರ್ಥ ನಿನ್ನ ಗಂಡ ಕಳು ಮಾಡ್ತಿರ್ತಾನ ಅಂತಂದ? ಹಾಗ ತುಗಾಣಿಕೆ ಮತ್ತೆ ಯಾರದಾರ ಇದ್ರಿಗೆ ಹಿಂಗಂದು ಹಿಂದಿ ಅವನು ನಿನ್ನ ಗಂಡನ ಕಿವಿಗೆ ಬಿದ್ದಿದ್ದೆ ಯವ್ವ. ಅಯ್ಯೋ ಮನುಷ್ಯ ಆಗ್ಯಾನಿ ರಾಕ್ಷಸನ ಅಕ್ಕ ನೋಡವ. ಮತ್ತೆ ಈ ಹಂಗ್ಯಾಕೆ ಮಾತಾಡ್ತೀಯಾ? ತೋತ ನಾ ಹಂಗೆ ಹೇಳಿಲ್ಲ ಬೇತಿ, ಯಾಕೆ ನನಗೊಂದು ನಮ್ನಿ ಅನ್ಸಾಕತ್ತೈತಿ ಅಂದೆ. ಅಲ್ಲ ಊರಾಗ ಕಳುವು ಹೆಚ್ಚಾಗತ್ತವು, ಎಲ್ಲಿ ನೋಡಿದ್ರು ಅವ್ರ ಮನೆ ಕಳುವಾತು, ಇವ್ರ ಮನೆ ಕಳುವಾತು, ಇವ್ರ ಮನೆ ಕಳುವಾತು, ಅವ್ರ ಮನೆ ಕಳುವಾತು ಅನ್ನಕತ್ತಾರ. ಅಂತದ್ರಾಗ ಇವರು ಎಷ್ಟೋ ಕೊಂಡು ಬಂಗಾರ ಸಾಮಾನು ತಂದು ಕೊಡಾಕತ್ತಾರ, ಸೀರೆನೂ ತಂದು ಕೊಡಾಕತ್ತಾರ. ಅಲ್ಲ ಹೊಸವು. ಯಾಕೆ ನನಗೆ ಹೆದರಿಕೆ ಆಗಕತ್ತೈತಿ ಬೇತಿ. ಅಯ್ಯೋ ಯಾಕತ್ತೀಯ? ಊರಾಗ ಕಳುವಾಗಕ್ಕೂ ನಿನ್ನ ಗಂಡ ನಿನಗೆ ತಂದು ಕೊಡಾಕು ಏನು ಸಂಬಂಧಲೇ? ಆಗ ಯಾರ್ದಾರ ಇದ್ರಿಗೆ ಹಿಂದಿ ಮತ್ತೆ ಅನ ಗಂಡ ಹೆಂಡತಿ ಸುಖವಾಗಿರ್ಲಿ ಅಂತ ಅಂದು ಕೊಟ್ರೆ ಇಂಥವ ಮಾತನ್ನೋದು ಅಲ್ಲಿ ಬೇತಿ. ನೀನ ಹಿಂಗೆ ಮಾತಾಡಿದ್ರ ನಾ ಏನು ಮಾಡಲಿ? ಏನು ಮಾಡ್ಬೇಡ, ಹೋಗೋಗು, ಬೇರೆ ಶಾಣಕ್ಕಿದ್ದೀವಿ ನೀನು. ಅಲ್ಲ ಪಾಪ ನನ್ನ ಹೆಂಡತಿ ಇಷ್ಟೆಲ್ಲ ಕಷ್ಟ ಕೊಟ್ಟು ನೀ ಕಷ್ಟಪಡಬಾರ್ದು. ನನ್ನ ಹೆಂಡತಿ ಒಂದು ನಿನ್ನ ಹೊರಗೆ ಎದಕ್ಕೂ ಕಳಿಸ್ಲಾರ್ದ ಮನ್ಯಾಗ ಕುಂದಿರ್ಸಿ ಅಷ್ಟೆಲ್ಲ ತಂದು ಕೊಡಕ್ತಾನವ, ಅವನ ಮ್ಯಾಗ ಇಂಥ ಪಾದ ಹೊರಿಸ್ತೀಯಾ? ಎಷ್ಟು ಹುಚ್ಚಿದೆಯಾ ನೀನು? ಯಾರ್ದಾರ ಕಿವಿ ಬಿದ್ರೆ ತೂತು ಅಂದಾರು. ಅಲ್ಲ ಆ ಹುಡುಗ ಅವನ ಬಗ್ಗೆ ಮಂದಿ ಏನು ತಿಳ್ಕೊಂಡಾರ ಹಿಂಗೆ ಮಾತಾಡಿದ್ರು ನೀನು? ಅಲ್ಲ ಊರಾಗ ಯಾರು ಕಳು ಮಾಡಕತ್ತಾರ ಏನು ಅವರು ಬದ್ಮಾಸ್ಗಳು? ನೀನು ಗಂಡನ ಮ್ಯಾಗ ಅನುಮಾನ ಪಟ್ಬಿಟ್ಟೆ? ಆಗ ಹೋಗು ಹುಚ್ಚಿ, ಸರಿತಾ? ಮದುವೆ ಹೊತ್ತಾಗತ್ತದ, ಮದುವೆ ಹೋಗ್ಕೊಂಡು ಸರಿತಾ? ನೀನು ಪುಟ್ಟಿ ಯಾಕೆ ಮಾತಾಡ್ಯ? ತಲೆ ಕೆಟ್ಟತ್ ನಿನಗೆ, ತಲೆ ಸರಿ ಇಲ್ಲ. ಅಲ್ಲಿ ನೋಡ ಕಟಿಯನ್ ಗಂಡನ ಬಗ್ಗೆ ಎಂತ ಮಾತಾಡ್ತತಿ? ಅರುಗೇಡಿ ಊರು ಅರುಗೇಡಿ. ನಾ ಹೆಂಗೆ ಹೇಳಿ ಬೇತಿ ನಿನಗೆ? ಅವ್ರವ್ವ ಅಷ್ಟು ಹಗುರಾಗಿ ಮನ್ಯಾಗಿನ ಬಂಗಾರ ಸಾಮಾನು ರೊಕ್ಕ ಎತ್ತಿ ಕೊಡೋಕ್ಕೆಲ್ಲ ಇದ್ದದ್ದು ಕೂಡ ತಿನ್ನಕ್ಕೆ ಕೊಡ್ತಿದ್ದಿಲ್ಲಕ್ಕಿ, ಅಂಥದ್ರಾಗ ಬಂಗಾರ ಸಾಮಾನು ಕೊಟ್ಟು ಕಳಿಸ್ತಾಳೆ. ಇವ್ರಾರ ತೊಗೊಂಬಂದಾರ ಅನ್ನಕ್ಕೆ ಏನು ಕೊಡಲ್ಲ ಅವರು. ಇವ್ರು ತೊಗೊಂಬರಕ್ಕೆ ಅಲ್ಲಿಂದ ಸಾಧ್ಯನೇ ಇಲ್ಲ ಅನ್ಸಕತ್ತದ ನನಗೆ. ದುಡಿದು ಇಷ್ಟೆಲ್ಲ ಮಾಡೋಕ್ಕಾಗೋದು ಇಲ್ಲ. ಅಂಥದ್ರಾಗ ಇದೆಲ್ಲ ನಾ ಯಾರಿಗೆ ಹೇಳಿ, ಏನಂತ ತಿಳ್ಕೊಳ್ಳಿ? ಹೊಸ ಸೀರೆ ತಂದಾರ ಅಂತ ಅನ್ಕೊಳ್ಳೋಣ, ಆದ್ರೆ ಹೊಸ ಸೀರೆನ ಜಂಪರು ಕತ್ತರಿಸಿ ಅಂಚು ಹೊಲದು ಯಾರು ಕೊಡ್ತಿದ್ದಾರೆ? ನಾ ಯಾರಿಗೆ ಹೆಂಗಂತ ಹೇಳಿ? ಒಂದು ಕೆಲಸ ಮಾಡ್ತೇನೆ, ನಾನು ಇವ್ರ ಬೆನ್ನು ಹತ್ತೇನೆ, ನೋಡೋಣ ಏನು ಖರೀತೆ ಏನು ಸುಳ್ಳೈತೆ ಪತ್ತೆ ಹಚ್ಚೇ ಬಿಡೋಣ.